ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇವತ್ತಿನಿಂದ ಮತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಕಾವೇರುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಸಾಕಷ್ಟು ಹಗರಣಗಳ ಬಗ್ಗೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಆಡಳಿತ ವಿಪಕ್ಷ ನಾಯಕರ ಅಸ್ತ್ರ ಪ್ರತ್ಯಸ್ತ್ರ ನಡೀತಾ ಇದ್ದಾವೆ. ಕಾಂಗ್ರೆಸ್ ವಿರುದ್ಧ ಸಮರ ಸಾರಲಿಕ್ಕೆ ಬಿಜೆಪಿ ಒಂದು ಕಡೆ ಸಜ್ಜುಗೊಂಡಿದೆ. ಇವತ್ತು ಅಧಿವೇಶನದಲ್ಲಿ ಎರಡೂ ಪಕ್ಷಗಳ ಮಧ್ಯೆ ಟಫ್ ಫೈಟ್ ನಡೆಯುವ ಸಾಧ್ಯತೆ ಇದೆ. ಸರ್ಕಾರದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಬಿಜೆಪಿ ಈಗ ಪಟ್ಟಿಯೇ ಸಿದ್ಧಪಡಿಸಿದೆ. ಸಾಲು ಸಾಲು ಆರೋಪಗಳ ಪಟ್ಟಿ ಸಿದ್ಧಪಡಿಸಿದೆ ಬಿಜೆಪಿ. ಸಾಕಷ್ಟು ಹಗರಣಗಳಾಗಿದ್ದಾವೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅನ್ನುವಂತಹ ಆರೋಪವನ್ನ ಈ ಹಿಂದೆಯಿಂದನೂ ಕೂಡ ಬಿಜೆಪಿ ಮಾಡ್ಕೊಂಡು ಬರ್ತಾ ಇತ್ತು. ವಾಲ್ಮೀಕಿ ಹಗರಣ, ವಕ್ಫ್ ವಿವಾದ ಇರ್ಬೋದು, BPL ಕಾರ್ಡ್ ಪರಿಷ್ಕರಣೆ ವಿಚಾರ ಇರ್ಬೋದು, ಮೂಡಾ ಹಗರಣ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು, ಅನುದಾನದಲ್ಲಿ ತಾರತಮ್ಯ ವಿಚಾರ ಇರ್ಬೋದು, ಗ್ಯಾರಂಟಿ ಜಂಜಾಟ ಇರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳು ಈಗ ಆರೋಪ ಮಾಡಲಿಕ್ಕೆ ಬಿಜೆಪಿಗೆ ಬ್ರಹ್ಮಾಸ್ತ್ರಗಳೇ ಇದ್ದಾವೆ. ಆ ಬ್ರಹ್ಮಾಸ್ತ್ರವನ್ನ ಕಟ್ಟಿ ಹಾಕಲಿಕ್ಕೆ ಕಾಂಗ್ರೆಸ್ನಲ್ಲೂ ಸಾಕಷ್ಟು ದೊಡ್ಡ ದೊಡ್ಡ ಅಸ್ತ್ರಗಳು ಇಟ್ಕೊಂಡಿದ್ದಾರೆ. ಏನೋ ಕೋವಿಡ್ ಹಗರಣ ಇರ್ಬೋದು, ಯಡಿಯೂರಪ್ಪನವರ ಕಾಲದಲ್ಲಿ ಆದಂತಹ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ, ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಬಿಜೆಪಿ ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ, ಅಂದರೆ ವಿಪಕ್ಷವನ್ನು ಕಟ್ಟಿ ಹಾಕಲಿಕ್ಕೆ ಈಗ ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಅಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದಂದರೆ ಅದು ವಕ್ಫ್ ವಿಚಾರ. ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನ ನಡೆಯೋದಕ್ಕಿಂತ ಮುಂಚೆನೇ ಬಸನಗೌಡ ಪಾಟೀಲ್ ಯತ್ನಾಳ್ ಆಲ್ರೆಡಿ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಈ ವಿಚಾರ ಮೊನ್ನೆ ಕೂಡ ಪ್ರಸ್ತಾಪ ಆಯಿತು. ಇನ್ನು 2A ಮೀಸಲಾತಿ, ಇದು ಬಹಳ ಇಂಪಾರ್ಟೆಂಟ್. ಪಂಚಮಸಾಲಿಗಳು 2A ಮೀಸಲಾತಿಗೋಸ್ಕರ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಕಲ್ಲು ತೂರಾಟ ನಡೀತು, ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ರು. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಆಯಿತು. ಸರ್ಕಾರವೇ ಬಿಟ್ಟು ಹೊಡೆಸಿದ್ದು ಅಂತ ಮೊನ್ನೆ ಕೂಡ ಹೇಳ್ತಾ ಇದ್ರು ಬಿಜೆಪಿಯವರು. ಇದೇ ವಿಚಾರವಾಗಿ ದೊಡ್ಡ ಮಟ್ಟದ ಗದ್ದಲ ಆಗುವ ಸಾಧ್ಯತೆ ಇದೆ. ಮೊನ್ನೆ 10,000ಕ್ಕಿಂತ ಹೆಚ್ಚು ಪಂಚಮಸಾಲಿ ಹೋರಾಟಗಾರರು ಸುವರ್ಣಸೌಧಕ್ಕೆ ನುಗ್ಗುವಂತಹ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದಾರೆ. ಇದು ಮೊನ್ನೆ ಆಗಿದ್ದಂಥ ದೃಶ್ಯಾವಳಿ. ಸುಮಾರು 10,000ಕ್ಕಿಂತ ಹೆಚ್ಚು ಉದ್ರಿಕ್ತ ಹೋರಾಟಗಾರರನ್ನು ಚೆದರಿಸಲಿಕ್ಕೆ ಪೊಲೀಸ್ನವರು ಹರಸಾಹಸ ಪಡಬೇಕಾದಂತಹ ಸನ್ನಿವೇಶ ಕ್ರಿಯೇಟ್ ಆಗಿತ್ತು. ಇವತ್ತು ಮತ್ತೆ ಸದ್ದು ಮಾಡ್ತಾ ಇದೆ ವಕ್ಫ್ ವಿಚಾರ. ಆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿಸ್ತಾರೆ ಬಿಜೆಪಿಯವರು. ವಕ್ಫ್ ವಿಚಾರವಾಗಿ ಉಂಟಾದಂಥ ಗೊಂದಲದ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನೊಂದು ಕಡೆ BPL ಪರಿಷ್ಕರಣೆ, ಸಾಕಷ್ಟು ಜನರ BPL ಕಾರ್ಡ್ ಈಗ ರದ್ದಾಗಿದೆ. ಆ ವಿಚಾರವಾಗಿಯೂ ಕೂಡ ಇವತ್ತು ಗದ್ದಲ ಆಗುತ್ತೆ. ಇನ್ನು ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳ ಅನುದಾನದ ಬಗ್ಗೆಯೂ ಈಗ ಚರ್ಚೆ ಆಗ್ತಾ ಇದೆ. ಅನುದಾನ ಅನ್ನೋದು ಅದೊಂಥರ ಕನಸು ಅಂತ ಕಾಣಿಸುತ್ತೆ. ಅತಿಥಿ ಉಪನ್ಯಾಸಕರ ವೇತನ ಪರಿಷ್ಕರಣೆ ಬಗ್ಗೆ ಚರ್ಚೆ ಆಗುತ್ತೆ. ಉಪನ್ಯಾಸಕರು ಕೂಡ ಹೋರಾಟಕ್ಕೆ ಒಂದು ಕಡೆ ಸಜ್ಜುಗೊಂಡಿದ್ರು, ಈ ಹಿಂದೆ ಕೂಡ ಹೋರಾಟ ಮಾಡಿದ್ರು. ವೈದ್ಯರ ವರ್ಗಾವಣೆ, ಅನುದಾನ ಹಂಚಿಕೆ ವಿಚಾರ, ಗುಡ್ಡಗಾಡು ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ವಿಚಾರ, ಸಾಕಷ್ಟು ವಿಚಾರಗಳಿದ್ದಾವೆ. ಆ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಎಲ್ಲ ವಿಚಾರವಾಗಿ ಇವತ್ತು ಸದನದಲ್ಲಿ ಪ್ರಸ್ತಾಪ ಆಗುತ್ತೆ. ಪ್ರಶ್ನೆಗಳು, ಆ ಕಡೆಯಿಂದ ಉತ್ತರ, ಅದರ ಜೊತೆಗೆ ಸದ್ದುಗದ್ದಲ ಎಲ್ಲವೂ ಕೂಡ ಆಗುತ್ತೆ. ಬರೀ ಸದ್ದುಗದ್ದಲಕ್ಕೆ ಮಾತ್ರ ಅಧಿವೇಶನ ಸೀಮಿತ ಆಗಬಾರ್ದು, ವಿಚಾರಗಳು ಮಂಡನೆ ಆಗಬೇಕು. ಇನ್ನು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಕಡೆ ಆರೋಪ ಪ್ರತ್ಯಾರೋಪ, ಅಸ್ತ್ರ ಪ್ರತ್ಯಸ್ತ್ರ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬರೀ ಆರೋಪ ಪ್ರತ್ಯಾರೋಪಕ್ಕೆ, ಅಸ್ತ್ರ ಪ್ರತ್ಯಸ್ತ್ರಕ್ಕೆ ಮಾತ್ರ ಸೀಮಿತ ಆಗಬಾರದು. ಇದು ಅಧಿವೇಶನ ನಡೆಯೋದೇನು, ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಜೊತೆಗೇನೆ ಇಡೀ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಈ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಕರ್ನಾಟಕದ ಇಂಚಿಂಚು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗಬೇಕು. ಅದರ ಜೊತೆಗೆ ಇನ್ನು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಬೇಕು. ಏನೀಗ ಕುಂದಾನಗರಿಯಲ್ಲಿ ಆಗ್ತಾ ಇದೆಯಲ್ಲ ಚಳಿಗಾಲದ ಅಧಿವೇಶನ, ಜನಸಾಮಾನ್ಯರ ಕುಂದುಕೊರತೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಬೇಕಾಗ್ತದೆ. ಏನೋ ಬೆಳಗಾವಿಯಲ್ಲಿ ಇವತ್ತು ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಸುವರ್ಣಸೌಧದ ಅಂಬೇಡ್ಕರ್ ಪ್ರತಿಮೆ ಮುಂದೆ ಪ್ರತಿಭಟನೆಗೆ ಈಗ ಮುಂದಾಗ್ತಾ ಇದ್ದಾರೆ. ಪಂಚಮಸಾಲಿಗಳ ಹೋರಾಟ ಒಂದು ಕಡೆ ತೀವ್ರಗತಿಗೆ ಪಡ್ಕೊಂಡಿದೆ. ಪಂಚಮಸಾಲಿ ಹೋರಾಟಕ್ಕೆ ಈಗ ಸಾಥ್ ಕೊಡಲಿಕ್ಕೆ ಬಿಜೆಪಿಯವರು ಮುಂದಾಗ್ತಾ ಇದ್ದಾರೆ. ಮೊನ್ನೆ ಜಯಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಹೋರಾಟ ಆಯಿತು. ಆ ಹೋರಾಟದಲ್ಲಿ ಕೆಲವೊಂದಿಷ್ಟು ಲೀಡರ್ಗಳು ಸೇರ್ಕೊಂಡಿದ್ರು, ಕಾಂಗ್ರೆಸ್ ಬಿಜೆಪಿ ಲೀಡರು. ಈ ಸಂದರ್ಭದಲ್ಲಿ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರಕ್ಕೆ ಈಗ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ.
ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪರಿಷತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾರೆ. ಬಿಜೆಪಿಯ ಹಲವು ಶಾಸಕರು, ವಿಧಾನ ಪರಿಷತ್ತು ಸದಸ್ಯರು ಕೂಡ ಇವತ್ತಿನ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮೊನ್ನೆ ಶಾಂತಿಯುತವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಅವ್ರು ಎಷ್ಟೇ ಹೇಳಿದ್ರು ಕೂಡ ಕೊಡಲಿಲ್ಲ. ಅವರು ಹೆದ್ದಾರಿಯಲ್ಲೇ ಅವರ ಟ್ರ್ಯಾಕ್ಟರ್ಗಳನ್ನೆಲ್ಲ ತಡೆದುಬಿಟ್ರು. ಆಮೇಲೆ ಅವ್ರನ್ನ ಚರ್ಚೆ ಮಾಡಲಿಕ್ಕೆ ಕರೆದು ಮಾತುಕತೆ ಆಡಲಿಕ್ಕೆ ನಾವು ಕರಿತಾ ಇದ್ದು ಕೂಡ ನಾವು ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ವಾಹಿನಿಗೆ ಒಂದಿಷ್ಟು ಕಾಂಗ್ರೆಸ್ನ ಶಾಸಕರು ಮಾತಾಡಿದ್ರು. ಎಲ್ಲ ಬೂಟಾಟಿಕೆ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳ್ತಾ ಇದ್ರು. ಇನ್ನು ಲಾಠಿ ಚಾರ್ಜ್ ಸಂದರ್ಭದಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಣೆ ಒಂದು ಕಡೆ ಮಾಡ್ತಾ ಇದ್ದಾರೆ. ಹೋರಾಟಗಾರರ ಆರೋಗ್ಯವನ್ನ BY ವಿಜಯೇಂದ್ರ ಆ್ಯಂಡ್ ಟೀಮ್ ವಿಚಾರಿಸುತ್ತೆ ಇವತ್ತು. ಇನ್ನು BY ವಿಜಯೇಂದ್ರಗೆ ಅರವಿಂದ್ ಬೆಲ್ಲದ್, ಛಲವಾದಿ ನಾರಾಯಣ ಸ್ವಾಮಿ ಸಾಥ್ ಕೊಡ್ತಾ ಇದ್ದಾರೆ. ಇನ್ನು ಆರ್ ಅಶೋಕ್, CC ಪಾಟೀಲ್ ಸೇರಿದಂತೆ ಹಲವು ನಾಯಕರು ಇವತ್ತು ಹೋಗಿ ಆರೋಗ್ಯವನ್ನು ವಿಚಾರಿಸ್ತಾರೆ. ಸಾಕಷ್ಟು ಜನ ಮೊನ್ನೆ ಗಾಯಗೊಂಡಿದ್ದಾರೆ. ಬೆಳಗಾವಿಯ ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಮೊನ್ನೆ ಪಂಚಮಸಾಲಿ ಹೋರಾಟ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಬ್ಯಾರಿಕೇಡ್ನೆಲ್ಲ ಕಿತ್ತು ಬಿಸಾಕಿ ಪೊಲೀಸ್ನವರು ಲಾಠಿ ಏಟಿಗೂ ಅಂಜಿದೆ, ಕಲ್ಲು ತೂರಾಟಕ್ಕೂ ಅಂಜಿದೆ, ಅವರು ಮುನ್ನುಗ್ತಾನೆ ಇದ್ರು. ಎಂಥ ಉದ್ವಿಗ್ನ ಪರಿಸ್ಥಿತಿ ಅಂದರೆ ಪೊಲೀಸ್ನವರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. 10,000ಕ್ಕಿಂತ ಹೆಚ್ಚು ಹೋರಾಟಗಾರರಿದ್ರು. ಆದರೆ ಇಲ್ಲಿ ಬಹಳ ಒಂದು ಆಶ್ಚರ್ಯಕರ ಸಂಗತಿ ಅಂದರೆ ಇವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಪಂಚಮಸಾಲಿ ಹೋರಾಟಗಾರರು ಇಲ್ಲಿ ಕಾಂಗ್ರೆಸ್ನ ಬಹುತೇಕ ಶಾಸಕರು, ಸಚಿವರು ಇವರು ಹೋರಾಟದಲ್ಲಿ ಭಾಗಿಯಾಗಿದ್ರು. ಹಾಗಾದರೆ ಕಾಂಗ್ರೆಸ್ನ ಶಾಸಕರು, ಸಚಿವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಹೋರಾಟ ಮಾಡ್ತಾ ಇದ್ದಾರಾ? ಎಷ್ಟು ಬೂಟಾಟಿಕೆ ಮಾಡ್ತಾರೆ, ಎಷ್ಟು ನಗೆಪಾಟಲಿಗೆ ಒಳಗಾಗ್ತಾ ಇದ್ದಾರೆ ಅಂದರೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಈ ಹಿಂದಿನ BJP ಸರ್ಕಾರಕ್ಕೂ ಈ ಮಾತು ಅನ್ವಯ ಆಗುತ್ತೆ. ಈ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಕೂಡ ಹೋರಾಟ ಮಾಡ್ತಾ ಇದ್ರು. ಅಟ್ಲೀಸ್ಟು ಅವರಿಗೊಂದು 2D ಅನ್ನುವಂಥ ಒಂದು ಮೀಸಲಾತಿನಾರ ಕೊಟ್ಟರು. BJP ಸರ್ಕಾರದಲ್ಲಿ 2D ಕೊಟ್ಟರು, ಇನ್ನು ಒಕ್ಕಲಿಗರಿಗೆ 2C ಕೊಟ್ಟರು. ಅಟ್ಲೀಸ್ಟ್ ಇವರ ಏನೋ ಒಂದು ಕೂತು ಮಾತುಕತೆ ಆಡಬೇಕಲ್ವಾ? ಯಾವುದೂ ಇಲ್ಲ. ಹೊಡಿ ಬಡಿ ಗೋಲಿಬಾರ್ ಮಾಡಿಸು, ಯಾಕೆ ಬೇಕು ಇವೆಲ್ಲ ಅಂತ. Ashwavega English News. Coming soon. Your channel, your voice, your trust.